ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೇವೆ ಅಂದರೆ ಅಗೇನ್ ಬನಶಂಕರಿ 6 ಸ್ಟೇಜಲ್ಲಿರುವಂಥ ಕಾರ್ನರ್ ಹೌಸ್ ನೋಡೋಕೆ ಬಂದಿದ್ದೀವಿ. ಇದು ಬಂದು ನೋಡಿ, ನಾರ್ತಿಗೆ ಈಸ್ಟ್ ಕಾರ್ನರ್ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀನಿ. ಇದು ಬಂದು ಬಿ ಡಿ ಆಗಿರುತ್ತೆ. ಟೋಟಲ್ 650 ಸ್ಕ್ವೇರ್ ಫೀಟ್ ಬರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀನಿ ನೋಡಿ, ಇದೇ ಆಗಿರುತ್ತೆ. ವಿತ್ ಲಿಫ್ಟ್ ಕೂಡ ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನೋಡಿ, ಇಲ್ಲಿ ಬಂದು ನಮಗೆ ಗಾರ್ಡನ್ ಮಾಡಿದ್ದಾರೆ ಆರಾಮಾಗಿ ಸಣ್ಣದಾಗಿ. ಹಾಗೆ ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ನಿಮಗೆ ಒಂದು ಕಮರ್ಷಿಯಲ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕಮರ್ಷಿಯಲ್ ಬೇಕಂದರೆ ನೀವೇ ಮಡಿಕೋಬೋದು, ಇಲ್ಲ ರೆಂಟು ಕೊಡ್ತೀನಾದ್ರೆ ಕೂಡ ಕೊಡ್ಬೋದು. ಆರಾಮಾಗಿ ನಿಮ್ಗೆ ಧಾರಾಳವಾಗಿ ಒಂದು 10,000 ರೂಪೀಸ್ ರೆಂಟ್ ಕೂಡ ಬರುತ್ತೆ. ನಿಮಗೆ ಬೇಕಂದರೆ ನಾನು ಹೇಳ್ತಾ ಇರೋದು, ರೆಂಟು ಕೊಡ್ಬೋದು, ಇಲ್ಲ ಅವರೇ ಮಾಡ್ಬೋದು, ಮಡಿಕೋಬೋದು. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ಬೋದು 30 ಫೀಟ್ ರಸ್ತೆ ಸಿಗುತ್ತೆ. ಈ ಕಡೆನೂ ಅಷ್ಟೇ ನಿಮಗೆ. ಇದು ಬಂದು ನಾರ್ತ್ ಸೈಡ್ ಆಗಿರುತ್ತೆ, ಇದು ಬಂದು ಈಸ್ಟ್ ಸೈಡು ನೋಡಿ. ಈ ಕಡೆನೂ ಅಷ್ಟೇ 30 ಫೀಟ್ ರಸ್ತೆ ಸಿಕ್ಕುತ್ತೆ. ಓಕೆ, ಮನೆ ಫ್ರಂಟ್ ಎಲಿವೇಶನ್ ಇನ್ನೊಂದ್ಸತಿ ನೋಡಿಸ್ಬಿಡ್ತಾ ಇದ್ದೀನಿ. ಇದು ಬಂದು ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಆಗಿರುತ್ತೆ. ಕಾರ್ನರ್ ಹೌಸು 650 ಸ್ಕ್ವೇರ್ ಫೀಟ್ ಆಗಿರುತ್ತೆ ನಿಮಗೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ಒಂದ್ಸತಿ ನೋಡೋಣ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಗೇಟ್ ನೋಡಿಸ್ತಾ ಇದ್ದೀನಿ. ನೋಡ್ಬೋದು, ನಿಮಗೆ SS ಸ್ಟೀಲಲ್ಲಿ ಕೊಟ್ಟಿದ್ದಾರೆ ಗೇಟ್. ಹಾಗೆ ಫಂಡರ್ ಮ್ಯಾಕ್ಸ್ ಕೊಟ್ಟಿದ್ದಾರೆ ನಿಮಗೆ. ಮುಂದೆ ಕೂಡ ಅಷ್ಟು ಬಾಲ್ಕನಿಗಳಿದೆ ನಿಮಗೆ. ಕಾರ್ನರ್ ಆಗಿರೋದ್ರಿಂದ ಎಲ್ಲ ಕಡೆನೂ ನಿಮಗೆ ಬಾಲ್ಕನಿ ಬರುತ್ತೆ. ಹಾಗೆ ನೇಮ್ ಪ್ಲೇಟ್ ಮಡಗೋಕ್ಕೆ ಇಲ್ಲಿ ಜಾಗ ಕೂಡ ಕೊಟ್ಟಿದ್ದಾರೆ ಸ್ಟೋನೇಜಲ್ಲಿ. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಪಾರ್ಕಿಂಗ್ ಜಾಗ ಬರುತ್ತೆ. ಯಾಕಂದರೆ ಅಲ್ಲಿ ಕಮರ್ಷಿಯಲ್ ಕೊಟ್ಟಿದ್ದಾರಲ್ಲ, ಅದರಿಂದ ನಿಮಗೆ ಇಲ್ಲಿ ಒಂದು ಪಾರ್ಕಿಂಗ್ ಜಾಗ ಬರುತ್ತೆ. ನಿಮಗೆ ಒಂದು ಕಾರ್ ಪಾರ್ಕಿಂಗ್ ಜಾಗ, ಧಾರಾಳವಾಗಿ ಒಂದು ಕಾರ್ ನಿಲ್ಲಿಸ್ಕೋಬೋದು. ಆರಾಮಾಗಿ 2ರಿಂದ 3 ಬೈಕ್ ನಿಲ್ಲಿಸ್ಕೋಬೋದು ನೀವು. ಹಾಗೆ ಇಲ್ಲಿ ನೋಡ್ಬೋದು, ನಿಮಗೆ ಬೋರು ಸಂಪು ಎರಡೂ ಬಂದಿದೆ ನಿಮಗೆ. ಹಾಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ತಗೊಂಡಿದ್ದಾರೆ. ಅಂದರೆ ನಿಮಗೆ ಲೈನ್ ಆಗಿದೆ, ಮೀಟ್ರ್ ತಗೋಬೇಕು ಅಷ್ಟೇ ನೀವು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ನೋಡಿ, ಇಲ್ಲಿ ಲಿಫ್ಟ್ ರೂಮ್ ಬಂದಿದೆ ನಿಮಗೆ. ಇಲ್ಲಿ ಲಿಫ್ಟ್ ರೂಮ್ ಬಂದಿದೆ. ಹಾಗೆ ಇಲ್ಲಿ UPS ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಶೂ ರ್ಯಾಕ್ಗಳು, ಶೂ ರ್ಯಾಕ್ ಬಂದಿದೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರವೇಶ ಇಲ್ಲೇ ಇದೆ. ಓಕೆ, ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ಪಾರ್ಕಿಂಗ್ ಜಾಗ ಆಗಿರುತ್ತೆ ನಿಮಗೆ. ಓಕೆ, ಬನ್ನಿ ಮಾಡಿ ಮೇಲೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ಗ್ರಾನೈಟ್ ಆಗಿರುತ್ತೆ ನಿಮಗೆ ಫ್ಲೋರಿಂಗು. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ. ನೋಡಿ ಬಂದು ಇದು ಬಂದು ನಾರ್ತ್ ಡೋರ್ ಆಗಿರುತ್ತೆ, ಸಾರಿ ಈಸ್ಟ್ ಡೋರ್ ಆಗಿರುತ್ತೆ. ಓಕೆ, ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ. ಈ ಥರ ಕಾಣಿಸುತ್ತೆ ನಿಮಗೆ. ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು. ನಾವು ಬಂದಿದ್ದ ಜಾಗ ಸೈಡ್ ವಾಲೆಲ್ಲ ನೋಡ್ಬೋದು ನಿಮಗೆ. ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ನಿಮಗೆ. ಓಕೆ, ಇಲ್ಲಿ ಬಂದು ನೋಡಿ, ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ 3 ಅಡಿ. ಹಾಗೆ SS ಸ್ಟೀಲ್ ಕೊಟ್ಟಿದ್ದಾರೆ ಸೇಫ್ಟಿ ವೈಸ್. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಡೋರ್ ನೋಡಿಸ್ತಾ ಇದ್ದೀನಿ. ಡೋರ್ ಕೂಡ ಅಷ್ಟೇ ನಿಮಗೆ ಟೀಕ್ ವುಡಲ್ಲೇ ಆಗಿರುತ್ತೆ ನಿಮಗೆ. ಒಳ್ಳೆ ಡೋರ್ ಅಂತಲೇ ಹೇಳ್ಬೋದು ನಿಮಗೆ. ಹಾಗೆ ನಮಗೆ ಸೈಡಲ್ಲೆಲ್ಲ ನಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಹಾಗೆ ಲಾಕ್ ಕೂಡ ನೋಡ್ಬೋದು, ಸ್ಮಾರ್ಟ್ ಲಾಕ್ ಯೂಸ್ ಮಾಡಿದ್ದಾರೆ ನಿಮಗೆ. ಲಾಕ್ ಕೂಡ ನೋಡ್ಬೋದು, ನಮಗೆ ಸ್ಮಾರ್ಟ್ ಲಾಕೇ ಕೊಟ್ಟಿದ್ದಾರೆ. ಬನ್ನಿ ಮನೆ ಒಳಗಡೆ ಹೋಗೋಣ. ನಿಮಗೆ ಇದೊಂದು ಸ್ವಲ್ಪ 30-40 ಕಾನ್ಸೆಪ್ಟಲ್ಲೇ ಬಂದಿದೆ. ನೋಡಿಸ್ತೀನಿ ನಾನು ನಿಮಗೆ ಹೆಂಗೆ ಅಂತ. ನೋಡೋಕ್ಕೆ ತುಂಬ ದೊಡ್ಡದ ಅಗಲ ಇದೆ ನಿಮಗೆ. ಯಾಕೆಂದರೆ ಇದು ಕಾರ್ನರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಅನ್ಮೆಜರ್ಮೆಂಟ್ ಇರೋದ್ರಿಂದ ನಿಮಗೆ ಇದೆ. ಓಕೆ, ಇಲ್ಲಿ ನೋಡಿ, ನಿಮಗೆ ಸೌತ್ ಸೈಡು ನಮಗೆ ಕಾರ್ನರ್ ಆಗಿರೋದ್ರಿಂದ, ಸಾರಿ ನಾರ್ತ್ ಸೈಡ್ ಬಂದಿರೋದ್ರಿಂದ ವಿಂಡೋ ಕೂಡ ಅಷ್ಟೇ ನಿಮಗೆ ಎಲ್ಲ ಟೀಕ್ ವುಡ್ಡಲ್ಲೇ ಮಾಡಿದ್ದಾರೆ. ದೊಡ್ಡ ದೊಡ್ಡ ವಿಂಡೋ ಕೊಟ್ಟಿದ್ದಾರೆ ನೋಡಿ. ಬೆಳಕು ಗಾಳಿಗೇನು ಕಮ್ಮಿ ಇರೋಲ್ಲ ನಿಮಗೆ, ಆರಾಮಾಗಿ ದೊಡ್ಡದಾಗಿರುತ್ತೆ. ಇದು ಒಂದು ಹಾಲ್ ಆಗಿರುತ್ತೆ ನಿಮಗೆ. ಹಾಲ್ ನೋಡಿಸ್ತಾ ಇದ್ದೀನಿ. ಮೇಲ್ಗಡೆ ಅಷ್ಟೇ ನಮಗೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ನೋಡಿ, ನೀಟಾಗಿ ಸದಾ ಬಂದಿದೆ ನಿಮಗೆ.
ಇದೇನಂದರೆ ನಾರ್ತ್ ಸೈಡ್ ತುಂಬ ಬೆಳೆದಿದೆ, ಈಸ್ಟ್ ಸೈಡು ಮೀಡಿಯಂ ಕಮ್ಮಿ ಇದೆ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಈ ಕಡೆ ಬಂದರೆ ನಮಗೆ ಟಿ ವಿ ಯೂನಿಟ್ ಬಂದಿದೆ ನಿಮಗೆ. ಹಾಗೆ ಕೇಬಲ್ ಕಲೆಕ್ಷನ್ ಆಗಲಿ, ಇಂಟರ್ನೆಟ್ ಕಲೆಕ್ಷನ್ ಎಲ್ಲ ಆಗಿದೆ. ಇದು ಬಂದು ಈಸ್ಟ್ ಡೋರ್ ಆಗಿರುತ್ತೆ. ನಾರ್ತಿಗೆ ಈಸ್ಟ್ ಕಾರ್ನರು ಈಸ್ಟ್ ಡೋರ್ ಆಗಿರುತ್ತೆ. ಫುಲ್ ವಿಡಿಯೋ ನೋಡಿ. ಇದರ ರೇಟ್ನ ನಾನು ಲಾಸ್ಟಲ್ಲಿ ಹೇಳಿರ್ತೀನಿ. ಯೂಸಲಾಗಿ ನಾನು ಎಲ್ಲ ವೀಡಿಯೋದಲ್ಲೂ ಲಾಸ್ಟಲ್ಲಿ ಹೇಳೋದು ವಿಡಿಯೋ ರೇಟಿನ. ಫುಲ್ ವಿಡಿಯೋ ನೋಡಿ. ಇದು ಒಂದು ಹಾಲ್ ಆಗಿರುತ್ತೆ. ಈ ಕಾರ್ನರ್ ಇನ್ನೊಂದು ಸತಿ ನೋಡಿಸ್ತೀನಿ ಈ ಕಡೆಯಿಂದ ನೋಡಿ. ಇದು ಹಾಲು. ಹಾಗೆ ಇಲ್ಲಿ ಬಂದು ಲಿಫ್ಟ್ ಬಂದಿದೆ. ಇನ್ನೂ ಲಿಫ್ಟ್ ಹಾಕಿಲ್ಲ, ಹಾಕ್ಕೊಡ್ತಾರೆ. ಹಾಗೆ ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಮ್ಗೆ ನೋಡ್ಬೋದು ಯು ಶೇಪಲ್ಲಿ ನಿಮಗೆ ಡಿಸೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ದೇವ್ರ ಮನೆ ಕೂಡ ಬಂದಿದೆ. ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ ನಮಗೆ. ಒಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು. ಈ ಭಾಗಕ್ಕೂ ಅಷ್ಟೇ ನಮಗೆ ಕಿಟಕಿ ಆಗಲಿ, ವಿಂಡೋಸ್ ಆಗಲಿ ಎಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಮಾಡಿರ್ತಾರೆ ನೋಡಿ. ಇದು ಬಂದು ದೇವ್ರ ಮನೆ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಅಡುಗೆ ಮನೆ ಬರುತ್ತೆ. ಓಕೆ, ಇಲ್ಲೊಂದು ನಮಗೆ ರೆಸ್ಟ್ ರೂಮ್ ಕೂಡ ಬಂದಿದೆ. ಇಲ್ಲಿಗೆ ಇದು ರೆಸ್ಟ್ ರೂಮ್ ಆಗಿರುತ್ತೆ. ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿಲ್ಲ, ಕೊಳಾಯಿ ಫಿಟ್ಟಿಂಗ್ಸ್ಗಳಾಗಿಲ್ಲ. ಇಲ್ಲಿ ಕೈ ತೊಳೆಯೋಕ್ಕೆ ಒಂದು ಸಿಂಕ್ ಬರುತ್ತೆ ನಮಗೆ. ಇದು ಬಂದು ನಮಗೆ ಅಡುಗೆ ಮನೆ ಆಗಿರುತ್ತೆ ನೋಡಿ. ಅಡುಗೆ ಮನೆ ತುಂಬ ವಿಶಾಲವಾಗಿದೆ, ದೊಡ್ಡದಾಗಿದೆ. ನಿಮಗೆ ಆರಾಮಾಗಿ ಡೈನಿಂಗ್ ಟೇಬಲ್ ಕೂಡ ಹಾಕೋಬೋದು ನೀವು ನೋಡಿ. ಇಲ್ಲಿ ಫುಲ್ಲು ಡೈನಿಂಗ್ ಟೇಬಲ್ ಹಾಕೋಬೋದು ನೀವು ಧಾರಾಳವಾಗಿ. ಆರಾಮಾಗಿ 4 ಜನ ಕೂತ್ಕೊಳ್ಳೋ ಅಷ್ಟು ಡೈನಿಂಗ್ ಟೇಬಲ್ 4 ಜನ ಮೇಲೇನೆ ಕೂತ್ಕೋಬೋದು, ಹೇಳ್ತಾ ಇರೋದು. ಓಕೆ, ಈ ಕಡೆ ಬಂದರೆ ನಮ್ಗೆ ಅಡುಗೆ ಮನೆ ಬಂದಿದೆ ನೋಡಿ. ಎಲ್ ಶೇಪಲ್ಲಿ ಅಡುಗೆ ಮನೆ ಬಂದಿದೆ. ಕೆಳಗಡೆ ಫುಲ್ಲು ನಿಮಗೆ ಕಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ ನೋಡಿ, ತುಂಬ ಇದೆ. ಸ್ಟೋರೇಜ್ಗೆ ಏನೂ ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು. ಆರಾಮಾಗಿ ತುಂಬ ಇದೆ ಸ್ಟೋರೇಜ್ಗೆ. ಹಾಗೆ ಇಲ್ಲೊಂದು ಸತಿ ನೋಡಿಸ್ಬಿಡ್ತೀನಿ ನೋಡಿ. ಇದು ಕೂಡ ಅಷ್ಟೇ ಸ್ಟೋರೇಜು, ರಾಕರ್ ಯೂನಿಟ್. ಹಾಗೆ ಇಲ್ಲಿ ನಮಗೆ ಸಿಂಕ್ ಬಂದಿದೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಬಂದಿದೆ ಇಲ್ಲಿ. ಹಾಗೆ ಇಲ್ಲಿ ಒಂದು ಫ್ರಿಜ್ ಕೂಡ ಮಡಿಕೋಬೋದು. ಇಲ್ಲೇ ಧಾರಾಳವಾಗಿ ಇಲ್ಲಿ ಫ್ರಿಜ್ ಮಡಿಕೋಬೋದು. ಈ ಕಾರ್ನರಿಂದ ನೋಡಿಸ್ಬಿಡ್ತೀನಿ. ಮೇಲ್ಗಡೆ ಅಷ್ಟೇ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಓಕೆ, ಇಲ್ಲಿ ಸಿಂಕ್ ಬಂದಿದೆ. ಇಲ್ಲಿ ಬಂದು ಮಿಕ್ಸಿ ಓವನ್ ಏನೋ ಮಡಿಕೊಂತ ಏನಾದರೂ ಮಡಿಕೋಬೋದು. ಹಾಗೆ ಇಲ್ಲಿ ಗ್ಯಾಸ್ ಕಲೆಕ್ಷನ್ ಆಗಿದೆ ನೋಡಿ. ಇಲ್ಲೂ ಅಷ್ಟೇ ನಿಮಗೆ ಸ್ಟೋರೇಜ್ಗಳು ತುಂಬ ಇದೆ ನಮಗೆ ನೋಡಿ. ಎಲ್ಲ ಸಾಫ್ಟ್ ಕ್ಲೋಸರ್ಸ್. ಎಲ್ಲ ನಿಮ್ಮ ಗ್ರಾನೈಟಲ್ಲೇ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ನೋಡಿ ಸ್ಟೋರೇಜು. ಅಡುಗೆ ಮನೆ ಮಾತ್ರ ತುಂಬ ಚೆನ್ನಾಗಿದೆ. ಕಾರ್ನರ್ ಇರೋದ್ರಿಂದ ನಿಮಗೆ ಬೆಳಕುಗಳಿಗೆ ನೋಡಿ. ಈ ಕಡೆ ಸೌತ್ ಈಸ್ಟ್ ಕಾರ್ನರ್ ಬಂದಿದೆ ನಿಮಗೆ ಗ್ಯಾಸ್ ಕಲೆಕ್ಷನ್ನು. ಕಿಟಕಿ ಕೂಡ ಕೊಟ್ಟಿದ್ದಾರೆ ಬೆಳಕುಗಳಿಗೋಸ್ಕರ. ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಬಂದಿದೆ ನಿಮಗೆ. ಯುಟಿಲಿಟಿ ಬಂದಿದೆ ಇಲ್ಲಿ ಸಣ್ಣದಾಗಿ. ಇಲ್ಲೂ ಕೂಡ ಸಿಂಕ್ ಕೂಡ ಹಾಕಿದ್ದಾರೆ ನೋಡಿ. ಸೇಫ್ಟಿ ವೈಸ್ ನಿಮಗೆ ಇಲ್ಲಿ SS ಸ್ಟೀಲ್ ಮಾಡಿದ್ದಾರೆ ನಿಮಗೆ ಸೇಫ್ಟಿಗೆ. ಓಕೆ, ಇದು ಬಂದ್ಬಿಟ್ಟು ನಮಗೆ ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಮಾಡಿ ಮೇಲೆ ಹೋಗೋಣ ಸೆಕೆಂಡ್ ಫ್ಲೋರ್ಗೆ. ಅಂದರೆ ಟೋಟಲಿ ಮನೆಗೆ ನಿಮಗೆ 4 ರೂಮ್ ಬರುತ್ತೆ. 2 ಚಿಲ್ಡ್ರನ್ ಬೆಡ್ರೂಮು, 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನಿಮಗೆ. ಓಕೆ, ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ಅಷ್ಟೇ ನೋಡ್ಬೋದು ನಿಮ್ಮ ಮೆಟ್ಲಿಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ SS ಸ್ಟೀಲ್ ಆಗಿದೆ. ಬೆಳಕು ಗಾಳಿಗೋಸ್ಕರ ನೋಡಿ ಈಸ್ಟ್ ಸೈಡು ವಿಂಡೋ ಕೊಟ್ಟಿದ್ದಾರೆ ನಿಮಗೆ ಟೀಕ್ ವುಡ್ಡಲ್ಲೇ ನಿಮಗೆ. ಹಾಗೆ ನಿಮಗೆ ವಿಂಡೋಗೆಲ್ಲ ಫುಲ್ಲು ನಿಮಗೆ ಟೀಕ್ ವುಡ್ಡೇ ಕೊಟ್ಟಿದ್ದಾರೆ ನಿಮಗೆ ಬೆಳಕು ಗಾಳಿಗೋಸ್ಕರ. ಟಫನ್ ಗ್ಲಾಸ್ ಕೊಟ್ಟು. ಓಕೆ, ಮೇಲ್ಗಡೆ ಬರ್ತಾ ಇರೋಂಗೆ ಫಸ್ಟ್ ನಮಗೆ ಸಿಕ್ಕೋದು ಚಿಲ್ಡ್ರನ್ ಬೆಡ್ರೂಮ್ ಸಿಗುತ್ತೆ ನಮಗಿಲ್ಲಿ ನೋಡಿ. ಇದು ಬಂದು ವಿತೌಟ್ ಕಾಟ್ ಆಗಿರುತ್ತೆ 4 ಬೆಡ್ರೂಮು. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ನೋಡಿ ಮೇಲ್ಗಡೆ ಬರ್ತದೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ.
ಆರಾಮಾಗಿ ನೀವು ಒಂದು ಕಾಟ್ ಹಾಕೋಬೋದು. ಇದು ನೋಡಿ ಈಟ್ ಸೈಡ್ ಬಂದಿದೆ, ವಿಂಡೋ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಹಾಗೆ ಈ ಕಡೆ ಬಂದರೆ ನಮಗೆ ವಾರ್ಡ್ರೋಬು, ಕೆಳಗಡೆ ಕಬೋರ್ಡ್ ಕೊಟ್ಟಿದ್ದಾರೆ, ಮೇಲೂ ಕಬೋರ್ಡ್ ಕೊಟ್ಟು ವಾರ್ಡ್ರೋಬ್ ಬಂದಿದೆ. ಆರಾಮಾಗಿ ಈ ಕಡೆ ಸೌತ್ ಸೈಡು ಒಂದು ಕಾಟ್ ಹಾಕೋಬೋದು ನಿಮಗೆ. ಇದು ಬಂದು ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಇದು ಕೂಡ ಒಂದು ಬಾಲ್ಕನಿ ಬಂದಿದೆ. ನಿಮಗೆಲ್ಲ ರೂಮಲ್ಲೂ ಬಾಲ್ಕನಿ ಇದೆ ಅಂತಲೇ ಹೇಳ್ಬೋದು. ಧಾರಾಳವಾಗಿ ಒಬ್ಬರು ಕೂತ್ಕೊಳ್ಳೋದು, ಒಬ್ಬರು ನಾನು ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ, ಈ ಥರ ಕಾಣಿಸುತ್ತೆ. ಹಾಗೆ ಇಲ್ಲಿ ಬಂದು ನಮಗೆ ರೆಸ್ಟ್ ರೂಮ್ ಬಂದಿದೆ. ಇಲ್ಲಿ ನೋಡ್ಬೋದು, ತುಂಬ ದೊಡ್ಡದಾಗಿದೆ ನಿಮಗೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಓಕೆ, ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಲಿಫ್ಟ್ ರೂಮು, ಇಲ್ಲೂ ಅಷ್ಟೇ PVC ಕಾಂಬಿನೇಷನ್ ಮಾಡಿದ್ದಾರೆ, ಫಾಲ್ ಸೀಲಿಂಗು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೋಡಿ, ಇಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ ನಿಮಗೆ. ಎಲ್ಲ ಯೂನಿಕ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೋಡಿ, ಇಲ್ಲಿಂದ ಇಲ್ಲೂ ಸೇಮ್ ದೊಡ್ಡದಾಗಿ ಕಾಟ್ ಹಾಕೋಬೋದು ನೀವು ಆರಾಮಾಗಿ. ಮೇಲ್ಗಡೆ ನೋಡ್ತಾ ಇದ್ದೀನಿ, POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಇದು ಕೂಡ ಹೀಗೆ ಲೆಂತು ನಮಗೆ ನಾರ್ತ್ ಸೈಡ್ ಲೆಂತ್ ತುಂಬ ಬಂದಿದೆ. ಈಸ್ಟ್ ಸೈಡ್ ಕಮ್ಮಿ ಇದ್ದರೂ ನಿಮಗೆ ನಾರ್ತ್ ಸೈಡು ತುಂಬ ಲೆಂತ್ ಬಂದಿದೆ ನಿಮಗೆ. ಉದ್ದ ಇದೆ ಮನೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ವಾರ್ಡ್ರೋಬ್ ಬಂದಿದೆ, ಅಲ್ಲಿ ಓವರ್ ಹೆಡ್ ಕಬೋರ್ಡು. ಹಾಗೆ ಇಲ್ಲಿ ಒಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ಹಾಗೆ ಇದು ಕೂಡ ನಮಗೆ ಬಾಲ್ಕನಿ ಬಂದಿದೆ. ಆಗ್ಬೋದು, ಟಫನ್ ಗ್ಲಾಸ್ ಹಾಕೊಂಡು ಬಾಲ್ಕನಿಗೆ ಇಬ್ಬರು ಆರಾಮಾಗಿ ಕೂತ್ಕೋಬೋದು. ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು. ನಿಯರ್ ಬೈ ನಿಮಗೆ ಬಸ್ ಸ್ಟ್ಯಾಂಡ್ ವಾಕಬಲ್ ಡಿಸ್ಟೆನ್ಸ್ ಬರುತ್ತೆ. ಬಸ್ ಸ್ಟ್ಯಾಂಡು 100 ಮೀಟರ್ಸು ಇಲ್ಲ, ನಿಮ್ಗೆ 100 ಮೀಟರ್ಸ್ ಅನ್ಕೊಳ್ಳಿ, ಇಲ್ಲ 100 ಮೀಟರ್ಸ್ ಅನ್ಕೋಬೋದು ನಿಮಗೆ. ಇದು ಬಂದು ನಮಗೆ ಸೆಕೆಂಡ್ ಫ್ಲೋರ್ ಡೀಟೇಲ್ಸ್ ಆಗಿರುತ್ತೆ. ಇವಾಗ 3ನೇ ಫ್ಲೋರ್ಗೆ ಹೋಗ್ತಿದ್ವಿ. ಇವಾಗ ಏನು ನೋಡಿದ್ವಿ ನಾವು ಸೆಕೆಂಡ್ ಫ್ಲೋರಲ್ಲಿ, ಸೇಮ್ 2 ರೂಮು ಸೇಮ್ ಹಂಗೆ ಬರುತ್ತೆ. ಇಲ್ಲೂ ಕೂಡ ನೋಡಿ ನಿಮಗೆ ಈ ಸೈಡು ಬೆಳಕು ಗಾಳಿಗೋಸ್ಕರ ವಿಂಡೋ ಕೊಟ್ಟಿದ್ದಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಬೆಳಕು ಗಾಳಿಗೇನು ನಿಮಗೇನು ಕಮ್ಮಿ ಇಲ್ಲ, ಕಾರ್ನರ್ ಆಗಿರೋದ್ರಿಂದ ನಿಮಗೆ ಆರಾಮಾಗಿದೆ. ಇದು ಬಂದು ಸೇಮ್ ಚಿಲ್ಡ್ರನ್ ಬೆಡ್ರೂಮು. ಇನ್ನೊಂದು ಕೆಳಗಡೆ ಏನು ನೋಡಿದ್ರಿ ನೀವು ಸೇಮ್ ಬರುತ್ತೆ ನಿಮಗೆ, ಏನು ಚೇಂಜ್ ಇಲ್ಲ. ಮೇಲ್ಗಡೆ POP ಫಾಲ್ ಸೀಲಿಂಗು. ಇದೊಂದು ರೂಮು. ಈ ಕಡೆ ಬಂದರೆ ನಮಗೆ ಕಿಟಕಿ ಕೂಡ ಕೊಟ್ಟಿದ್ದಾರೆ ಬೆಳಕುಗಳಿಗೆ. ಈ ಕಡೆ ಬಂದರೆ ವಾರ್ಡ್ರೋಬು. ಹಾಗೆ ಈ ಕಡೆ ಬಾಲ್ಕನಿ ಬಂದಿದೆ. ಇದು ಕೂಡ ಗಾಳಿ, ಓಹೋ, ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್, 3ನೇ ರೂಮ್ ಆಗಿರುತ್ತೆ. ಹಾಗೆ ಡ್ರೆಸ್ಸಿಂಗ್ ಟೇಬಲು, ಹಾಗೆ ಇಲ್ಲಿ ರೆಸ್ಟ್ ರೂಮ್ ಕೂಡ ಬಂದಿದೆ. ಸೇಮ್ ಇಲ್ಲೂ ಕೂಡ ನಿಮಗೆ ಲಿಫ್ಟ್ ರೂಮ್ ಬಂದಿದೆ. ಇಲ್ಲಿ ಮಾಸ್ಟರ್ ಬೆಡ್ರೂಮು, ಸೆಕೆಂಡ್ ಅಂದರೆ 4ನೇದು.
ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ ಇಲ್ಲಿ. ನಿಮಗೆ ಕಲರ್ಸ್ ಮಾತ್ರ ಚೇಂಜ್ ಮಾಡಿದ್ದಾರೆ, ಸೇಮ್ ಕೆಳಗಡೆ ಏನಿದೆ ಸೇಮ್ ಹಂಗೆ ಬಂದಿದೆ. ಮೇಲ್ಗಡೆ ಫಾಲ್ ಸೀಲಿಂಗು, ವಾರ್ಡ್ರೋಬ್ ಬಂದಿದೆ ನೋಡಿ. ಆರಾಮಾಗಿ ಕಾಟ್ ಹಾಕೋಬೋದು ರೂಮ್ಗಳಲ್ಲಿ, ಪ್ರಾಬ್ಲಮ್ ಇಲ್ಲ. ಈ ಕಡೆ ಬಂದರೆ ರೆಸ್ಟ್ ರೂಮ್, ಈ ಕಡೆ ಬಂದರೆ ಬಾಲ್ಕನಿ. ಗಾಳಿ ಬರೋ ಅಂತ ಇದೆ. ಇದು 4ನೇ ರೂಮ್ ಆಗಿರುತ್ತೆ. ಬನ್ನಿ ಟಾಪ್ ಫ್ಲೋರ್ ಹೋಗೋಣ. ಟೋಟಲ್ 4 ರೂಮ್ ಬರುತ್ತೆ. ಇದು 650 ಸ್ಕ್ವೇರ್ ಫೀಟ್ ಬರುತ್ತೆ. ಕಾರ್ನರು ನಾರ್ತ್ಗೆ ಈಸ್ಟ್ ಕಾರ್ನರ್ ಆಗಿರುತ್ತೆ ನಿಮಗೆ, ವಿತ್ ಲಿಫ್ಟ್ ಹೌಸು. ಒಂದು ಕಮರ್ಷಿಯಲ್ ಬರುತ್ತೆ ನಿಮಗೆ ಇಲ್ಲಿ ಕೆಳಗಡೆ. ಇಲ್ಲೂ ನೋಡಿ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ವಿಂಡೋ ನಿಮಗೆ ಬೆಳಕು ಗಾಳಿಗೋಸ್ಕರ. ಇಲ್ಲೂ ಅಷ್ಟು ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಟಾಪ್ ಫ್ಲೋರು ಬಂದರೆ ನಮಗೆ ಈ ಥರ ಕಾಣಿಸುತ್ತೆ. ಮಾಡಿ ಮೇಲ್ಗಡೆ ಸಂಜೆ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡೋಕ್ಕೆ ಜಾಗ ಕೂಡ ಮಾಡಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಬಟ್ಟೆ ಒಣಗೋದು ಕಂಬಿ ಕೂಡ ಕೊಟ್ಟಿದ್ದಾರೆ ಇಲ್ಲಿಂದ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಹೋಟೆಲ್ ಬಂದಿದೆ. ಹಾಗೆ ಮೇಲ್ಗಡೆ 1000 ಲೀಟರ್ ಸಿಂಟಾಕ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಆಗಿರುತ್ತೆ. ಇಲ್ಲಿ ಕೈಯಲ್ಲಿ ಬಟ್ಟೆ ಹೋಗ್ತೀನಿ ಅಂದರೆ ಇಲ್ಲಿ ಹೋಗ್ಬೋದು. ಹಾಗೆ ಮನೆ ಸುತ್ತಮುತ್ತ ನೋಡ್ತಾ ಇದ್ದೀನಿ. ಇಲ್ಲಿಂದ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ನಿಮಗೆ ನಿಯರ್ ಬೈ 3 ಕಿಲೋಮೀಟರ್ಸ್ ಬರುತ್ತೆ. ನಿಮಗೆ ಇಲ್ಲಿಂದ ಬಸ್ ಸ್ಟ್ಯಾಂಡ್ ನೋಡಿ ಬರುತ್ತೆ. ನಿಮಗೆ ಒಂದು 150 ಕಿಲೋಮೀಟರ್ಸ್ ಇರುತ್ತೆ. ನಿಮಗೆ 150 ಮೀಟರ್ಸ್ ಅಷ್ಟೇ. ಓಕೆ, ಮನೆ ಸುತ್ತಮುತ್ತ ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಈ ಥರ ಬರುತ್ತೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಬನಶಂಕರಿ 6 ಸ್ಟೇಜಲ್ಲಿ ಬರುತ್ತೆ. 650 ಸ್ಕ್ವೇರ್ ಫೀಟ್ ಆಗಿರುತ್ತೆ. ನಾರ್ತ್ಗೆ ಈಸ್ಟ್ ಕಾರ್ನರ್ 650 ಸ್ಕ್ವೇರ್ ಫೀಟ್ ಆಗಿರುತ್ತೆ. ಕಾರ್ನರ್ ಹೌಸು ವಿತ್ ಲಿಫ್ಟು. ಹಾಗೆ ಕೆಳಗಡೆ ಒಂದು ಕಮರ್ಷಿಯಲ್ ಕೂಡ ಬರುತ್ತೆ ನಿಮಗೆ. ಓಕೆ, ಇದು ಬಂದು ಬಿಡಿ ಆಗಿರುತ್ತೆ ನಿಮಗೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,90 lakhs ಕೇಳ್ತಾರೆ. ಅಂದರೆ 1,90,00,000 ಕೇಳ್ತಾರೆ. ಅದರಲ್ಲೂ ನೆಗೋಷಿಯಬಲ್ ಆಗಿರುತ್ತೆ ನಿಮಗೆ. ಯಾರನ್ನ ಕಾರ್ನರ್ ಮನೆ ವಿತ್ ಲಿಫ್ಟ್ ಹೌಸು ಕಮರ್ಷಿಯಲ್ ಇರೋಂಥದ್ದು ಯಾರಿಗಾನ ಬೇಕಂದರೆ ನೋಡ್ಬೋದು. ಈ ಮನೆ ಒಳ್ಳೆಯ ಮನೆ ಆಗಿರುತ್ತೆ. ಈ ವಿಡಿಯೋ ನೋಡಿ ಈ ಮನೆ ನನಗೆ ಇಷ್ಟ ಆಗಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಕಾರ್ನರ್ ಮನೇನ ಹುಡುಕ್ತಾರೆ ವಿತ್ ಲಿಫ್ಟ್ ಹೌಸು, ನಿಮಗೆ ಕೆಳಗಡೆ ಕಮರ್ಷಿಯಲ್ ಕೂಡ ಇದೆ, ಯಾರನ್ನ ಹುಡುಕ್ತಾರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ. ಅವರು ಕೂಡ ಒಂದು ಮನೆ ನೋಡಲಿ, ಅವರು ಕೂಡ ನೋಡಿಸ್ಕೊಡೋಣ. ಹಾಗೆ ನಿಮ್ಮಲ್ಲಿ ಕಟ್ಟಿರೋ ಮನೆ ಆಗಲಿ ಸೇಲ್ ಮಾಡೋ ಮನೆ ಆಗಲಿ ಯಾವುದನ್ನ ಇದ್ದರೆ ವಿಡಿಯೋ ಮಾಡಬೇಕಂದ್ರೆ ನನ್ನ ನಂಬರ್ ಫೋನ್ ಮಾಡಿ ಬಂದು ವಿಡಿಯೋ ಮಾಡಿಕೊಡ್ತೀನಿ. ಹಾಗೆ ಮನೆ ತಗೊಳ್ಳೋದಾಗಲಿ ಮಾರೋದಾಗಲಿ ಯಾವುದನ್ನ ಇದ್ದರೂ ಬೇಕಂದರೆ ನನ್ನ ನಂಬರ್ಗೆ ಫೋನ್ ಮಾಡಿ. ನಮ್ಮ ಹತ್ರ ಮನೆಗಳು ಸೈಟ್ಗಳಿರುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.